ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬಂದು 3 ಸ್ಟೆಪ್ ಇರುತ್ತೆ. ಅದರಲ್ಲಿ ಜಾಸ್ತಿ ಬೀಡಿರಲ್ಲ, ಒಂದು ಮಾತ್ರ ಬೀಡಿರುತ್ತೆ ಅಷ್ಟೇ. ಫ್ರೆಂಡ್ಸ್, ಹಾಗೇನೆ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಅಷ್ಟೇ. ನಾನು ಲೇಸ್ಗೆ ಹಾಕ್ತಿದ್ದೀನಿ. ಮತ್ತು ನಾನು ಲೆಫ್ಟ್ ಹ್ಯಾಂಡ್ಗೆ ಈ ರೀತಿ ಸುತ್ಕೊಂಡಿದ್ದೀನಿ. ಒಂದು ನಾಟ್ ಹಾಕೊಳ್ಳೋಣ. ಮತ್ತು ಇನ್ನೊಂದು ನಾಟು, ಮತ್ತು 1 2 3 4 5 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಅಂದರೆ ಒಂದು ನಾಟು, ಮತ್ತು 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ನೆಕ್ಸ್ಟ್ ಮತ್ತೆ 5 ಚೈನ್, 1 2 3 4 5 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಬಾರ್ದು. ನಮಗೆ 3 ಚೈನ್ ಗ್ಯಾಪಿಗೆ ಮಾತ್ರ ಒಂದು ನಾಟ್ ಹಾಕೋಬೇಕು. ಅದು 3 ಚೈನ್ ಗ್ಯಾಪ್ ಇರಬೇಕು. ಈ ರೀತಿ ಶೇಪ್ ಬಂದು ಈ ರೀತಿ ಯು ಶೇಪಲ್ಲಿ ಕುತ್ಕೋಬೇಕು. ನೆಕ್ಸ್ಟ್ ಮತ್ತೆ 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟ್. 5 ಚೈನು, 1 2 3 4 5 ಮತ್ತು 5 ಚೈನ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಮತ್ತು 1 2 3 4 5 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೆ ಗ್ಯಾಪ್ ನೋಡಿಕೊಂಡು ಮತ್ತು ಇನ್ನೊಂದು ಸಿಂಗಲ್ ನಾಟ್. ನೆಕ್ಸ್ಟ್ ಮತ್ತೆ 5 ಚೈನು, 1 2 3 4 5 ಚೈನ್ ಹಾಕಿ ಅದು ನಾವು 5 ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹಾಕ್ಕೋಬಾರ್ದು. 3 ಚೈನ್ ಗ್ಯಾಪ್ ಬರುತ್ತಲ್ಲ ಅಲ್ಲಿಗೆ ಹಾಕ್ಕೊಂಡು ಸಿಂಗಲ್ ನಾಟ್. ಈ ರೀತಿ ಯು ಶೇಪ್ ಬರೋ ರೀತಿ ಹಾಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ನಾನು ಒಂದಿಷ್ಟು ದೂರ ಹಾಕೊಂಡಿದ್ದೀನಿ. ನಾಟ್ ಹಾಕಿ 5 ಚೈನು 1 ನಾಟ್, 5 ಚೈನು 1 ನಾಟ್ ಹಾಕಿ ಮತ್ತು 5 ಚೈನ್ ಹಾಕಿ 3 ಚೈನ್ ಗ್ಯಾಪ್ಗೆ 1 ನಾಟ್ ಹಾಕಿದ್ದೀನಿ. ಮತ್ತು 5 ಚೈನು 1 ನಾಟು, 5 ಚೈನ್ 1 ನಾಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಬೇಸ್ ಚೈನು ಇದೇ ರೀತಿ ನೀವು ಪೂರಾ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಲಾಸ್ಟಿಗೆ ಇಲ್ಲಿ 3 ಚೈನ್ ಹಾಕಿ ಇದನ್ನು ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡಿಕೊಂಡು ಇದು ವಾಪಸ್ ಇಳ್ಕೊಂಡ್ರೆ ಈ ರೀತಿ ನಾಟ್ ಆಗುತ್ತೆ. ನೀವು ಪೂರಾ ಫಿನಿಶಿಂಗ್ ಆದಮೇಲೆ, ಡಿಸೈನ್ ಪೂರಾ ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ಸ್ಟಿಕ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ 2 ನಾಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ನಾಟು ನಾನು ಪಿಂಕ್ ಕಲರಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಕೂಡ ಪಿಂಕ್ ಕಲರಲ್ಲೇ ಕಂಟಿನ್ಯೂ, ಸೇಮ್ ಏನು ಬೇಸ್ ಚೈನ್ ಯಾವ ಕಲರಲ್ಲಿ ಹಾಕಿದ್ವಿ ಅದೇ ಕಲರಲ್ಲಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಮತ್ತೆ 5 ಚೈನು, 5 ಚೈನ್ ಹಾಕಿ ನಾವಿಲ್ಲಿ ನಾಟ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಇನ್ನೊಂದು ನಾಟು. ಅದಾದಮೇಲೆ ಇಲ್ಲೇನು 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಬಂದು ನಿಮಗೆ 2 ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಅದಾದಮೇಲೆ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೋಬೇಕು. ನೋಡಿ ಈ ರೀತಿ 2 ಸರಿ ಥ್ರೆಡ್ ತೊಗೊಂಡು ನಾವಿಲ್ಲೇನು 5 ಚೈನ್ ಹಾಕ್ಬಿಟ್ಟು 3 ಚೈನ್ ಗ್ಯಾಪಲ್ಲಿ ನಾಟ್ ಹಾಕಿದ್ವಲ್ಲ ಆ ಥ್ರೆಡ್ ಒಳಗಡೆ ಹೋಗಿ ಥ್ರೆಡ್ ತೊಗೊಬಂದು ಇಲ್ಲಿ ನೋಡಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಫ್ರೆಂಡ್ಸ್, ಇದೇ ರೀತಿ ತ್ರಿಬಲ್ ಕ್ರೋಶ, ಇದು ತ್ರಿಬಲ್ ಕ್ರೋಶ ಹಾಕೋಬೇಕು. ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಂಡಿದ್ದೀನಿ. ಮತ್ತು ಈ ಚೈನ್ ಗ್ಯಾಪಲ್ಲೇನು ಹೋಗಿ ಅಲ್ಲಿ ಥ್ರೆಡ್ ತೊಗೊಬಂದಿದ್ದೀನಿ. ಥ್ರೆಡಲ್ಲಿ 4 ಆಯಿತು. 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಇದು ಬಂದು ನಿಮಗೆ ತ್ರಿಬಲ್ ಕ್ರೋಶ ಆಗುತ್ತೆ. ಸೂಜಿ ಮೇಲೆ 2 ಸರಿ ದಾರ, ಈ ಚೈನ್ ಏನಿದೆ ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಬಂದು ಮತ್ತೆ ಇಲ್ಲಿ 4 ಇದೆ. 4ರಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1
ಮತ್ತು ಸೂಜಿ ಮೇಲೆ ದಾರ 2 ಸರಿ ಥ್ರೆಡ್ ಸುತ್ಕೋಬೇಕು ಸೂಜಿ ಮೇಲೆ. ಮತ್ತು ಈ ಚೈನ್ ಗ್ಯಾಪ್ ಏನಿದೆ ಅಲ್ಲೋಗಿ ಮತ್ತು ಥ್ರೆಡ್ ತೊಗೊಬಂದು ನೋಡಿ ಇಲ್ಲಿ 4 ಇದೆ, 4ರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಫ್ರೆಂಡ್ಸ್ ಇದೇ ರೀತಿ ನೀವು ಇದರೊಳಗಡೆ 14 ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಒಟ್ಟು 14 ಇರಬೇಕು. 14 ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಅತಿಯಾಗಿ ನೀವೇನು ಉದ್ದಕ್ಕೆ ಎಳಿಬೇಡಿ, ಉದ್ದಕ್ಕೆ ಎಳೆದ್ರೆ ಅದು ಡಿಸೈನ್ ಚೆನ್ನಾಗಿ ಬರಲ್ಲ. ಇದು ಕೂಡ ತ್ರಿಬಲ್ ಕ್ರೋಶೆ ಆದಮೇಲೆ ಪೂರ ದೊಡ್ಡದಾಗೇ ಬರುತ್ತೆ. ನಿಮಗೆ ಆ ಕಂಬದ ಲೆಂತ್ ಬಂದು ದೊಡ್ಡದಾಗೇ ಬರುತ್ತೆ. ಸ್ವಲ್ಪ ಚಿಕ್ಕದಕ್ಕೇ ಎಳ್ಕೊಳ್ಳಿ ನೀವು. ನೋಡಿ ಇದೇ ರೀತಿ ನೀವು 14 ಡಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು ಇದರೊಳಗಡೆ. ಫ್ರೆಂಡ್ಸ್ 14 ತ್ರಿಬಲ್ ಕ್ರೋಶೆ ಆಗಿದೆ. ಇದರೊಳಗಡೆ ನಾನು 14 ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ 5 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಹೋಗಿ 2 ಸಿಂಗಲ್ ನಾಟ್ ಹಾಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆ 1 2 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಏನು ನಾಟ್ ಹಾಕಿದ್ವಲ್ಲ ಆ ನಾಟಲ್ಲಿ ಹೋಗಿ 1 ನಾಟ್. ಅದಾದಮೇಲೆ ನೆಕ್ಸ್ಟ್ ಮತ್ತೆ 1 2 3 4 5 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ಅಂದರೆ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಹೋಗಿ 1 ಸಿಂಗಲ್ ನಾಟ್. ಮತ್ತು ನೆಕ್ಸ್ಟು ಈ 5 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ 1 2 2 ಸಿಂಗಲ್ ಕ್ರೋಶೆ. ಇದು 2 ನಾಟ್ ಆದಮೇಲೆ ಮತ್ತೆ ನಾವು ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಇಲ್ಲೇನು 5 ಚೈನ್ ಹಾಕಿದ್ವಲ್ಲ 3 ಚೈನ್ ಗ್ಯಾಪ್ಗೆ ನಾಟ್ ಹಾಕೊಂಡು 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹೋಗಿ ನಾವು ಥ್ರೆಡ್ ತಂದು 4 ಇರುತ್ತೆ, 4ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇದೇ ರೀತಿ ನೀವು ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು ಇದ್ರೊಳಗಡೆನೂ. ಒಟ್ಟು 14 ಸೇಮ್ ಕಂಬಗಳನ್ನ ಎಲ್ಲ ಆರ್ಚಲ್ಲೂ ಕೂಡ 14 ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಸೂಜಿ ಮೇಲೆ ದಾರ, ಸೂಜಿ ಮೇಲೆ 2 ಸರಿ ದಾರ. ಅದಾದಮೇಲೆ ಇಲ್ಲಿ 5 ಚೈನ್ ಹಾಕಿ 3 ಚೈನ್ ಗ್ಯಾಪಲ್ಲಿ 5 ಚೈನ್ ಹಾಕಿದ್ವಲ್ಲ ಅದು ಹೋಗಿ ಥ್ರೆಡ್ ತೊಗೊಬಂದು ಮತ್ತೆ 4 ಇದೆ, 4ರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಇದೇ ರೀತಿ ಒಟ್ಟು 14 ಡಬಲ್ ಕ್ರೋಶೆ ಫಿಲ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಗೊಂಡು ಮತ್ತು ಚೈನ್ ಒಳಗಡೆ ಹಾಕಿ ಇದೇ ರೀತಿ 14 ಕಂಬ ಫಿಲ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇದರಲ್ಲಿ 14 ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ ನೋಡಿ ಈ ರೀತಿ. ಇದಾದಮೇಲೆ ಈ 5 ಚೈನ್ ಗ್ಯಾಪಲ್ಲಿ 2 ನಾಟ್ ಹಾಕೋಬೇಕು. 1 2 2 ನಾಟ್ ಹಾಕಿ ಮತ್ತು ಪಕ್ಕದಲ್ಲಿ 1 ನಾಟ್ ಐತಲ್ಲ ಅದರಲ್ಲೇ ಹೋಗಿ ಮತ್ತೆ ಇನ್ನೊಂದು ನಾಟು ಮತ್ತು 5 ಚೈನ್ 1 2 3 4 5 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ನಾಟು. ಮತ್ತು ಪಕ್ಕದಲ್ಲಿ 5 ಚೈನ್ ಹಾಕಿರೋದು ಗ್ಯಾಪ್ ಇತ್ತಲ್ಲ ಅಲ್ಲೋಗಿ 2 ಸಿಂಗಲ್ ನಾಟ್, 2 ಸಿಂಗಲ್ ನಾಟ್ ಹಾಕಿ ಮತ್ತು ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ 3 ಚೈನ್ ಗ್ಯಾಪಲ್ಲಿ 5 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು ಮತ್ತು 4 ಇರುತ್ತೆ, 4ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆ ಫಿಲ್ ಮಾಡ್ತಿದ್ದೀನಿ. 2 3 4
5. ಫ್ರೆಂಡ್ಸ್ 14 ಟ್ರಿಪಲ್ ಕ್ರೋಶಾ ಹಾಕಿದ್ದೀನಿ. 14 ಟ್ರಿಪಲ್ ಕ್ರೋಶಾ ಆದಮೇಲೆ ಈ ಐ ಚೈನ್ ಗ್ಯಾಪಲ್ಲಿ ಹೋಗಿ 2 ನಾಟು 1 2 2 ನಾಟ್ ಹಾಕಿ ಇಲ್ಲಿ ನಾಟ್ ಇತ್ತಲ್ಲ ಅದ್ರ ಮೇಲೆ ಒಂದು ಹೋಗಿ ನಾಟ್ ಹಾಕಬೇಕು. ಮತ್ತು ನೆಕ್ಸ್ಟ್ ಐ ಚೈನು 1 2 3 4 5 ಚೈನ್ ಹಾಕಿ ಲಾಸ್ಟಲ್ಲಿ ಒಂದು ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಹೋಗಿ ಮತ್ತೆ ನಾಟ್ ಹಾಕೋಬೇಕು. ಈ ನಾಟ್ ಆದಮೇಲೆ ಮತ್ತು 1 2 3 3 ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ ಹಾಕೋಣ. ಫ್ರೆಂಡ್ಸ್ ನಾನು ನೆಕ್ಸ್ಟ್ ಸ್ಟೆಪ್ಗೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಿದ್ದೀನಿ. ಮತ್ತು ನಾವು ಫಸ್ಟು ಬೇಸಲ್ಲಿ ನಾಟ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೆ ಹೋಗಿ ಮತ್ತೆ ನಾಟ್ ಹಾಕಿ 5 ಚೈನ್ ಹಾಕೋತಿದ್ದೀನಿ. 1 2 3 4 5 ಚೈನು. ಈ ಯೆಲ್ಲೋ ಕಲರ್ ಕೂಡ ನಾನು 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ನಾಟ್ ಆದಮೇಲೆ ಈ 5 ಚೈನಲ್ಲಿ ಫಸ್ಟ್ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಇಲ್ಲಿ, ಈ ಗ್ಯಾಪು ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶಾ ಅಂದರೆ ನಾಟ್ ಸಿಂಗಲ್ ಕ್ರೋಶಾ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶಾ ಹಾಕಿದ್ವಲ್ಲ ಈ ತ್ರಿಬಲ್ ಕ್ರೋಶಾದಲ್ಲಿ ಹೋಗ್ಬಿಟ್ಟು ಚೈನ್ ಕಾಣಿಸುತ್ತಲ್ಲ ಆ ಚೈನಲ್ಲಿ ಹೋಗ್ಬಿಟ್ಟು ಒಂದು ಥ್ರೆಡ್ ತೊಗೊಂಬಂದು 3 ಇದೆ, 3 ಒಳಗಡೆನೂ ಪಟ್ಟಿಗೆ ತೊಗೋಬೇಕು. ಇದೇ ರೀತಿ ಪೂರಾ ಸೆಕೆಂಡ್ ಸ್ಟೆಪ್ದು ಚೈನ್ ಪ್ರತಿ ಚೈನ್ ಮೇಲೂ ತ್ರಿಬಲ್ ಕ್ರೋಶಾ ಹಾಕಿರೋ ಚೈನ್ಗಳು ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ ಆ ಚೈನ್ ಮೇಲೂ ಹಾಫ್ ಡಬಲ್ ಕ್ರೋಶಾ ಫಿಲ್ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ದಾರ, ಈ ಚೈನ್ ಕಾಣಿಸುತ್ತಲ್ಲ ತ್ರಿಬಲ್ ಕ್ರೋಶಾದ ಮೇಲೆ ಚೈನ್ ರೀತಿ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಹೋಗಿ ಮತ್ತೆ ಥ್ರೆಡ್ ತೊಗೊಂಬಂದು 3 ಒಳಗಡೆನೂ ಒಟ್ಟಿಗೆ ಬರಬೇಕು. ಮತ್ತು ಸೂಜಿ ಮೇಲೆ ದಾರ, ಈ ಚೈನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಹೋಗಿ ಮಾತ್ರ ಥ್ರೆಡ್ ತೊಗೊಂಬಂದು ಮಾತ್ರ ಥ್ರೆಡ್ ತೊಗೊಂಡು 3 ಒಳಗಡೆನೂ ಒಂದೇ ಸರಿ. ಫ್ರೆಂಡ್ಸ್ ಇದೇ ರೀತಿ ಆರ್ಚ್ ಪೂರ ಫಿಲ್ ಮಾಡ್ಕೋಬೇಕು. ನೀವು ಇದಕ್ಕೆಲ್ಲ 3 ಕಲರ್ ಸ್ಯಾರಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಯೂಸ್ ಮಾಡೋದಕ್ಕಿಂತ ಗೋಲ್ಡ್ಗಿಂತ 3 ಕಲರ್ ಸ್ಯಾರಿ ಯಾವ್ದಾದ್ರು ಇದ್ದರೆ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬೀಡ್ಸ್ ಬರೋದು ಒಂದೇ ಮಧ್ಯದಲ್ಲಿ, ಆದರೆ ಥ್ರೆಡ್ಡಿಂದನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಪೂರ ಆರ್ಚ್ ಫಿಲ್ ಮಾಡಿದ್ಮೇಲೆ ಹಾಫ್ ಡಬಲ್ ಕ್ರೋಶನ ಇಲ್ಲಿ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಹೋಗಿ ಒಂದು ಚೈನ್ ರೀತಿ ಕಾಣಿಸುತ್ತೆ, ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ 1 2 3 4 5 ಚೈನ್ ಹಾಕಿ ಇಲ್ಲಿ ಸಿಂಗಲ್ ನಾಟ್ ಇತ್ತಲ್ಲ ಅದ್ರ ಮೇಲೆ ಹೋಗಿ ಒಂದು ಸರಿ ಸಿಂಗಲ್ ನಾಟ್. ಮತ್ತು ನೆಕ್ಸ್ಟು ಸೂಜಿ ಮೇಲೆ ದಾರ ತೊಗೊಂಡು ಈ ಚೈನ್ ಕಾಣಿಸುತ್ತಲ್ಲ ತ್ರಿಬಲ್ ಕ್ರೋಶಾ ಹಾಕಿದ್ದೀವಲ್ಲ ಈ ಚೈನ್ ಕಾಣಿಸುತ್ತಲ್ಲ ನೋಡಿ, ಈ ಚೈನ್ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶಾ. ಇದೇ ರೀತಿ ಮತ್ತೆ ಆರ್ಚ್ ಪೂರ ಕಂಟಿನ್ಯೂ ಮಾಡಬೇಕು. ಹಾಫ್ ಡಬಲ್ ಕ್ರೋಶನ ಪ್ರತಿ ತ್ರಿಬಲ್ ಕ್ರೋಶಾ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆ ಹೋಗಿ ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಂಡು ಹೋಗಬೇಕು. ಕಲರ್ ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡು ಫ್ರೆಂಡ್ಸ್ ಇದೇ ರೀತಿ ಪೂರ ಯೆಲ್ಲೋ ಕಲರಲ್ಲೇ ಸೆಕೆಂಡ್ ಸ್ಟೆಪ್ ಮುಗಿದಿದೆ ನೋಡಿ, ಈ ರೀತಿ ಮುಗಿದಿದೆ. ನೆಕ್ಸ್ಟು 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಕಟ್ ಮಾಡಿಕೊಂಡು ಈ ರೀತಿ ಥ್ರೆಡ್ ತೊಗೋತೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ಥರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್ ನಾನು ನೆಕ್ಸ್ಟ್ ಸ್ಟೆಪ್ಗೆ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ನಾಟ್ ಹಾಕಿದ್ನಲ್ಲ ಬೇಸ್ ಚೈನಲ್ಲಿ, ಅಲ್ಲೇ ಇನ್ನೊಂದು ನಾಟ್ ಹಾಕ್ಕೊಂಡು ನೆಕ್ಸ್ಟು 1 2
3 4 5 5 ಚೈನ್ ಹಾಕಿ ಇಲ್ಲಿ ನಾಟ್ ಹಾಕಿದ್ವಲ್ಲ ಯೆಲ್ಲೋ ಕಲರ್, ಅದ್ರ ಮೇಲೆ ಮತ್ತೆ ಇನ್ನೊಂದು ನಾಟು. ಇದು ರೆಡ್ ಕಲರ್ ಮೇಲೆ ಯೆಲ್ಲೋ ಕಲರ್ ನಾಟ್ ಬಂದಿತ್ತು, ಯೆಲ್ಲೋ ಕಲರ್ ಮೇಲೆ ಈಗ ಗ್ರೀನ್ ಕಲರ್ ನಾಟ್ ಬಂದಿದೆ. ಇದೇ ರೀತಿ ಇಲ್ಲಿ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಚೈನ್ ಹಾಕ್ಕೊಂಡಿದ್ವಲ್ಲ, ಚೈನ್ ಕಾಣಿಸುತ್ತಲ್ಲ ಇಲ್ಲಿ, ನೆಕ್ಸ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ, ಈ ಚೈನ್ ರೀತಿ ಕಾಣಿಸುತ್ತಲ್ಲ ನೋಡಿ, ಚೈನ್ ರೀತಿ ಕಾಣಿಸುತ್ತಲ್ಲ, ಅಲ್ಲಿ ಹೋಗಿ ಒಂದು ನಾಟ್, ಮತ್ತು 1 2 3, ಮತ್ತು ನಾನು ಇಲ್ಲಿ ನಾಟ್ ಹಾಕಿದ್ನಲ್ಲ ಅಲ್ಲೇ ಹೋಗಿ ಮತ್ತೆ ಇನ್ನೊಂದು ನಾಟು ರೀತಿ ಆದಮೇಲೆ ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟು, ಮತ್ತು ಹಾಫ್ ಡಬಲ್ ಕ್ರೋಶೆ ಪಕ್ಕದಲ್ಲಿ ಹಾಕಿದ್ವಲ್ಲ, ಚೈನ್ ಕಾಣಿಸ್ತಿದೆಯಲ್ಲ, ಚೈನ್ ರೀತಿ ಇಲ್ಲಿ ಒಂದು ಸಿಂಗಲ್ ನಾಟು, ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಇಲ್ಲಿ ನೋಡಿ ಎಲ್ಲ ಹಾಕಿದ್ವಿ ನಾಟ್ನ, ಅಲ್ಲಿ ಹೋಗಿ ಮತ್ತೆ ಒಂದು ನಾಟ್, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್. ನಮಗೆ ಈ ಚೈನ್ ಬೇಸ್ ಕಾಣಿಸ್ತಿದೆಯಲ್ಲ ಇಲ್ಲಿ ನೋಡಿ, ಚೈನ್ ಬೇಸ್ಗಳು ಕಾಣಿಸ್ತಿದೆಯಲ್ಲ, ಇಲ್ಲಿ ಹೋಗಿ ಸಿಂಗಲ್ ನಾಟು 3 ಚೈನ್ ಹಾಕಿ ನಾಟ್ ಹಾಕ್ತೀವಲ್ಲ ಆ ರೀತಿ ಫಿಲ್ ಮಾಡ್ಕೊಂಡು ಹೋಗ್ತಿರೋದು. ಮತ್ತು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟು, ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಎಲ್ಲಿ ನಾಟ್ ಹಾಕಿದ್ವಿ ಸಿಂಗಲ್ ನಾಟ್ನ ಅಲ್ಲಿ ಒಂದು ಮತ್ತು ಸಿಂಗಲ್ ನಾಟ್. ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಚೈನ್. ಮತ್ತು ನೆಕ್ಸ್ಟು ಪಕ್ಕದ್ದು, ಅದರ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ನಾಟ್, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಒಂದು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಎಲ್ಲಿ ಸಿಂಗಲ್ ನಾಟ್ ಹಾಕಿದ್ವಿ ಅಲ್ಲೇ ಒಂದು ಸಿಂಗಲ್ ನಾಟ್. ಈ ರೀತಿ 4 ಸಿಂಗಲ್ ನಾಟ್ ಆಗಿದೆ. 4 ಸಿಂಗಲ್ ನಾಟ್ ಆದಮೇಲೆ ಒಂದು ಗೋಲ್ಡ್ ಕಲರ್ದು 3 mm ರೌಂಡ್ ಬೀಡು ಒಂದೇ ಒಂದು ತೊಗೋತಿದ್ದೀನಿ. ಬೀಡ್ ತೊಗೊಂಡು ಬೀಡನ್ನ ಥ್ರೆಡ್ಗೆ ತೂರಿಸ್ಕೋಬೇಕು. ಥ್ರೆಡ್ಗೆ ತೂರಿಸ್ಕೊಂಡು ಇಲ್ಲಿ ಒಂದು ಚೈನ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಬೇಕು. ಒಂದು ಚೈನ ಸ್ಕಿಪ್ ಮಾಡಿ ಅದರಿಂದ ಮುಂದೆಗೆ ಒಂದು ಸಿಂಗಲ್ ನಾಟ್, ಮತ್ತು ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಇದೆಯಲ್ಲ ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ನಾಟು. ಸಿಂಗಲ್ ನಾಟ್ ಹಾಕಿ 3 ಚೈನ್ 1 2 3 3 ಚೈನ್ ಹಾಕಿ ಈಗ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅದೇ ಜಾಗಕ್ಕೆ ಹೋಗಿ ಮತ್ತೆ ಒಂದು ಸಿಂಗಲ್ ನಾಟು, ಮತ್ತು ಪಕ್ಕದ ಚೈನ್ಗೆ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟು, ಮತ್ತು ಪಕ್ಕದ ಚೈನ್ ಇದೆಯಲ್ಲ ಆ ಪಕ್ಕದ ಚೈನ್ಗೆ ಹೋಗಿ ಒಂದು ಸಿಂಗಲ್ ನಾಟು, ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಇಲ್ಲಿ ನಾಟ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿ ಮತ್ತು ಒಂದು ಸಿಂಗಲ್ ನಾಟು, ಮತ್ತು ಪಕ್ಕದ್ದು ಈಗೇನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಚೈನ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಕ್ಕೆ ಹೋಗಿ ಮತ್ತು ಒಂದು ಸಿಂಗಲ್ ನಾಟು, ಮತ್ತು ಇಲ್ಲಿ ಪಕ್ಕದಲ್ಲಿ ಚೈನ್ ಕಾಣಿಸ್ತಿದೆಯಲ್ಲ ಹಾಫ್ ಡಬಲ್ ಕ್ರೋಶೆ ಹಾಕಿರೋದು ಅಲ್ಲಿಗೆ ಹೋಗಿ ಮತ್ತೆ ಒಂದು ಸಿಂಗಲ್ ನಾಟ್. ಸಿಂಗಲ್ ನಾಟ್ ಆದಮೇಲೆ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ ಅದೇ ಜಾಗದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ನಾಟ್, ಮತ್ತು
ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಆ ಚೈನ್ಗೆ ಹೋಗಿ ಒಂದು ಸಿಂಗಲ್ ನಾಟ್, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಚೈನ್ ಕಾಣಿಸ್ತಿದೆಯಲ್ಲ ಹಾಫ್ ಡಬಲ್ ಕ್ರೋಶ್ ಹಾಕಿರೋದು, ಅಲ್ಲಿಗೆ ಹೋಗಿ ಮತ್ತೆ ಒಂದು ಸಿಂಗಲ್ ನಾಟ್. ಇಲ್ಲಿ 3 ಚೈನು 1 2 3 3 ಚೈನ್ ಹಾಕಿ ಅದೇ ಜಾಗದಲ್ಲಿ ಸಿಂಗಲ್ ನಾಟ್ ಹಾಕಿದ್ವಲ್ಲ ಅದೇ ಜಾಗದಲ್ಲಿ ಒಂದು ಮತ್ತು ಸಿಂಗಲ್ ನಾಟ್. ಪಕ್ಕದಲ್ಲಿ ನಾಟ್ ಹಾಕಿರೋದು ಕಾಣಿಸ್ತಿದೆಯಲ್ಲ ಅಲ್ಲೋಗಿ ಒಂದು ಮತ್ತು ನಾಟು. ಮತ್ತು ಇಲ್ಲಿ 4 ಚೈನ್ 1 2 3 4. ನಾವು ಫಸ್ಟು ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ವಿ, ನಮಗೆ ಈ ಸರಿ 4 ಚೈನೇ ಸಾಕು ಗ್ಯಾಪು. ಓಕೆ, 4 ಚೈನ್ ಹಾಕಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ ನೋಡಿ. ಇದೇ ರೀತಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮತ್ತು ಇಲ್ಲೇನು ನಾಟ್ ಹಾಕಿದ್ವಿ ಒಂದು ನಾಟ್. ಇಲ್ಲಿ ನಾಟ್ ಅಂದರೆ ಇಲ್ಲಿ ಹಾಫ್ ಡಬಲ್ ಕ್ರೋಶ್ ಹಾಕಿದ್ದೀವಲ್ಲ ಅದ್ರ ಮೇಲ್ಗಡೆ ಚೈನ್ ರೀತಿ ಕಾಣಿಸುತ್ತಲ್ಲ ಅಲ್ಲಿ ಒಂದು ನಾಟ್ ಅಷ್ಟೇ. ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಎಲ್ಲಿ ನಾಟ್ ಹಾಕಿದ್ವಿ ಅದೇ ಜಾಗದಲ್ಲಿ ಮತ್ತೆ ನಾಟ್, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ ಅದೇ ಜಾಗದಲ್ಲಿ ನಾವೀಗ ಎಲ್ಲಿ ಸಿಂಗಲ್ ನಾಟ್ ಹಾಕಿದ್ವಿ ಅದೇ ಜಾಗದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್. 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ನಾಟು, ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟು, ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್. ನೆಕ್ಸ್ಟು 3 ಚೈನ್ 1 2 3 3 ಚೈನ್ ಹಾಕಿ ಎಲ್ಲ ಹಾಕ್ತೀವಿ ಸಿಂಗಲ್ ನಾಟ್ ಹಾಕಿದ್ವಿ ಅಲ್ಲೇ ಒಂದು ಸಿಂಗಲ್ ನಾಟು. ನೆಕ್ಸ್ಟು ಒಂದು ಬೀಡು 3 mm ಒಂದು ರೌಂಡ್ ಬೀಡು, ಸಿಂಗಲ್ ಬೀಡ್ ಅಷ್ಟೇ ಇದಕ್ಕೆ ಯೂಸ್ ಮಾಡ್ತಿರೋದು ನೋಡಿ. ಮತ್ತು ಒಂದು ಮನೆ ಸ್ಕಿಪ್ ಮಾಡಿ ಮುಂದೆ ಹಾಕ್ಕೋಬೇಕು, ಒಂದು ಮನೆ ಸ್ಕಿಪ್ ಮಾಡಿ ನಾವು ಬೀಡ್ಸ್ ಹಾಕ್ಕೋಬೇಕು. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ನಾಟ್ ಹಾಕಿ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತು ಸಿಂಗಲ್ ನಾಟ್. ಫ್ರೆಂಡ್ಸ್ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ಕೂಡ ಫಿಲ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ರೀತಿ ನಾನು ಪೂರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು 3 ಕಲರ್ ಇತ್ತು ಅಂದರೆ ಸ್ಯಾರೀಲಿ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನೋಡಿ. ನಿಮ್ಗೆ ಈ ಡಿಸೈನ್ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತಿದ್ದು. ಫಸ್ಟ್ ಸ್ಟೆಪ್ ಏನು ಹಾಕಿದ್ದೀನಿ ನಾನು ಅದನ್ನು ನಿಧಾನಕ್ಕೆ ನೋಡಿ, ಆವಾಗ ನಿಮಗೆ ಪೂರ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇದು ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಫಿನಿಶಿಂಗ್ ಇಷ್ಟು ಚೆನ್ನಾಗಿದೆ. ನಿಮಗೆ ಬೀಡ್ ಇಲ್ಲದೇ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬರೀ ಥ್ರೆಡ್ ವರ್ಕ್ ಅಷ್ಟೇ. ಇದು ನಾವು ಮಧ್ಯದಲ್ಲಿ ಪ್ಲೇನ್ ರೀತಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಬೀಡ್ ಹಾಕ್ಕೊಂಡಿದ್ದೀನಿ ಒಂದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು, ಮತ್ತು ತುಂಬ ಗಟ್ಟಿ ಅನಿಸುತ್ತೆ. ಹಾಗೆಯೇ ಇದ್ರ ಮೇಲೆ ಸ್ಟೋನ್ಲೆಸ್ ಅನಿಸಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು ಪ್ಲೇನ್ ಇರೋದು, ನಿಮಗೆ ಸ್ಟೋನ್ಲೆಸ್ ಅನ್ಸಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ
ಫ್ರೆಂಡ್ಸ್ ನಾನಿಲ್ಲಿ ಇದೇನು ರೆಡ್ ಕಲರ್ ಇದೆ ಆ ರೆಡ್ ಮೇಲೆ ನಾನು ಸ್ಟೋನ್ಲೆಸ್ ಅಂಟಿಸ್ತಿರೋದು. ನೋಡಿ ಈ ರೀತಿ ಗಮ್ ಹಾಕ್ಕೊಂಡು ನಿಮಗೆ ಸ್ಟೋನ್ಲೆಸ್ ಇಲ್ಲದೇ ನನಗೆ ಫಿನಿಶಿಂಗ್ ಅಷ್ಟೇ ಸಾಕು, ತುಂಬ ಗ್ರ್ಯಾಂಡ್ ಲುಕ್ ಬೇಡ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇಲ್ಲ ನನಗಿದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದರೆ ಈ ರೀತಿ ಸ್ಟೋನ್ಲೆಸ್ ಅಂಟಿಸ್ಕೋಬೋದು. ಬೇಕು ಅಂದರೆ ನೀವು ಇಲ್ಲೂ ಕೂಡ ಸ್ಟೋನ್ಲೆಸ್ ಅಂಟಿಸ್ಕೋಬೋದು. ಈ ತುದಿ ಎಡ್ಜಿಗೆ ಇದೆಯಲ್ಲ ಈ ಎಡ್ಜಿಗೂ ಕೂಡ ಅಂಟಿಸ್ಕೋಬೋದು, ಅಥವಾ ನೀವಿಲ್ಲಿ ಇಲ್ಲಾದರೂ ಅಂಟಿಸ್ಕೋಬೋದು. ಇದ್ರ ಮೇಲೆ ಗ್ರೀನ್ ಮತ್ತು ಎಲ್ಲೋ ಮೇಲೆ ಅಂಟಿಸ್ಬಿಟ್ರೆ ಈ ಎಲ್ಲೋ ಕಲರ್ ಕಾಣಿಸೋದೇ ಇಲ್ಲ, ಅದಕ್ಕೋಸ್ಕರ ನಾನು ರೆಡ್ ಮೇಲೆ ಅಂಟಿಸಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮ್ಗೆ ಸ್ಟೋನ್ಲೆಸ್ ಇಷ್ಟ ಇಲ್ಲ ಅಂದರೆ ಪ್ಲೈನ್ ಅದೇ ರೀತಿ ಪ್ಲೈನ್ ರೀತಿ ಬಿಡ್ಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.